ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಈ ಸ್ವೀಟ್ ನ ಮಾಡಿದ್ರೆ ತುಂಬಾನೇ ಒಳ್ಳೇದಂತ ಹೇಳ್ತಾರೆ. ಕೆಲವು ಕಡೆ ಕೆಲವೊಂದು ಸಂಪ್ರದಾಯ ಇರುತ್ತೆ, ಬಟ್ ನಮ್ ಕಡೆ ಈ ತರ ಸ್ವೀಟ್ ಪೊಂಗಲ್ ಮಾಡಿ ಇಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಈ ಸ್ವೀಟ್ ಪೊಂಗಲ್ ಮಾಡೋದು ತುಂಬಾನೇ ಸುಲಭ, ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಕೆಲವೊಂದು ಮೆಜರ್ಮೆಂಟ್ ನ ಯಾವ ತರ ತಗೋಬೇಕು, ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು ಅನ್ನೋದು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ಸಿಂಪಲ್ ಆಗಿ ತುಂಬಾನೇ ಟೇಸ್ಟಿ ಆಗಿರುವಂತ ಈ ಸ್ವೀಟ್ ಪೊಂಗಲ್ ಮಾಡೋಕೆ ತುಂಬಾನೇ ಈಸಿ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಬೆಲ್ಲನ ಕೊಬ್ಬರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ನಾನು ಒಂದು ಕಪ್ಪಿನಷ್ಟು ಹೆಸರು ಬೇಳೆ ಹಾಕ್ತೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅಕ್ಕಿನ ಹಾಕ್ತಿದೀನಿ. ನಿಮ್ಮ ಹತ್ರ ಸ್ಟೋರ್ ಅಕ್ಕಿ ಇದ್ರೂ ಇನ್ನೂ ಚೆನ್ನಾಗುತ್ತೆ ಟೇಸ್ಟ್. ಅದನ್ನ ಹಾಕಿ, ಇಲ್ಲಾಂದ್ರೆ ನಾರ್ಮಲ್ ಅಕ್ಕಿನೇ ಯೂಸ್ ಮಾಡಿ. ನೀರ್ನ ಹಾಕ್ಬಿಟ್ಟು ಒಂದಲ್ಲ ಎರಡ್ ಸಲ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಅದೇ ಕಪ್ಪಿನ ಅಳತೆಯಲ್ಲಿ 5 ಕಪ್ಪಿನಷ್ಟು ನಾನು ನೀರ್ ಹಾಕ್ತಿದೀನಿ. ಇಷ್ಟೇ ಹಾಕಿ, ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಒಂದು 6 ಕಪ್ಪಿನಷ್ಟಾದ್ರೂ ಹಾಕೋಬಹುದು. ಹಾಕಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮಿನಿಮಮ್ ಅಂದ್ರೂ 3 ರಿಂದ 4 ವಿಸಲ್ ಕಂಪಲ್ಸರಿಗೆ ಬರಲೇಬೇಕು. ಮತ್ತೆ ಮತ್ತೆ ಹೇಳ್ತಿದೀನಿ, ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು 4 ವಿಸಲ್ ಬರ್ಲಿ. ನೆಕ್ಸ್ಟ್ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಯಾವ ಕಪ್ಪಿನ ಅಳತೆಯಲ್ಲಿ ನಾವು ಹೆಸರು ಬೇಳೆ ತಗೊಂಡಿರ್ತೀವೋ ಅದೇ ಕಪ್ಪಿನಲ್ಲಿ 2 ಕಪ್ ಅಷ್ಟು ತುರಿದಿರುವಂತ ಬೆಲ್ಲ ಹಾಕೊಳ್ಳಿ. ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 2 ಕಪ್ಪಿನಷ್ಟು ನೀರು ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲ ಕರಗಿಸ್ಕೋಬೇಕು. ಯಾವುದೇ ಪಾಕ ಮಾಡ್ಕೋಬಾರ್ದು. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗೋಷ್ಟ್ರೊಳಗಡೆ ಈ ಕಡೆ ಹೆಸರು ಬೇಳೆ ರೈಸ್ ಕೂಡ ಚೆನ್ನಾಗಿ ಕುದ್ದಿದೆ ನೋಡಿ. ಇಷ್ಟಿರ್ಬೇಕು, ಇದಕ್ಕಿಂತ ಮೆತ್ತಗೇನ್ ಬೇಡ, ಇಷ್ಟಾದ್ರೆ ಸಾಕು. ಪೂರಾ ಗಟ್ಟಿ ಕೂಡ ಮಾಡ್ಕೋಬಾರ್ದು. ಕೈಯಿಂದ ಜಸ್ಟ್ ಈ ತರ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗ್ಬಿಡ್ಬೇಕು. ನೋಡ್ರೆ ಈ ಕಡೆ ಬೆಲ್ಲದ ನೀರು ಕೂಡ ರೆಡಿ ಆಗಿದಾವೆ. ಇನ್ನೊಂದು, ಬೆಲ್ಲ ನೀಟಾಗಿ ಇರೋದಿಲ್ಲ, ಕಸ ಕಡ್ಡಿ ಇರುತ್ತೆ, ಅದಕ್ಕೆ ಸೋಸ್ಕೊಂಡು ತಗೊಳ್ಳಿ. ನಾನಿಲ್ಲಿ ಸೋಸ್ಬಿಟ್ಟು ತಗೊಂಡಿದ್ದೀನಿ. ಬೆಲ್ಲದ ನೀರು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮ್ ಅಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಲೋ ಫ್ಲೇಮ್ ಅಲ್ಲೇ ಇರ್ಲಿ. ಕಲಿಸ್ತಾ ಏನಾದ್ರು ಉಂಡೆ ಇದ್ರೆ ಅದನ್ನು ಕೂಡ ನೀಟಾಗಿ ಕಲಿಸ್ಕೊಂಡು, ನಿಮ್ಗೆ ಇನ್ನೂ ಬೆಲ್ಲ ಜಾಸ್ತಿ ಬೇಕು ಅಂದ್ರೆ ನೀವು ಸ್ವಲ್ಪ ಬೆಲ್ಲ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಈ ಕಡೆ ನಾನು ಡ್ರೈ ಫ್ರೂಟ್ಸ್ ನ ಕೂಡ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂತ ಇದೀನಿ. ನಾನು ಹೇಳಿದ್ನಲ್ವಾ, ನಿಮಗೆ ಬೆಲ್ಲ ಜಾಸ್ತಿ ಬೇಕಂದ್ರೆ ಇನ್ನೊಂದು ಕಪ್ಪಿನಷ್ಟು ಬೆಲ್ಲ ಕೂಡ ಹಾಕೋಬಹುದು. ನೆಕ್ಸ್ಟ್ ಒಂದು ಸಣ್ಣ ಕಡಾಯಿಯಲ್ಲಿ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಿದೀನಿ. ತುಪ್ಪ ಅಷ್ಟೇ ಹಾಕೋಬೇಕು, ಡ್ರೈ ಫ್ರೂಟ್ಸ್ ಇಷ್ಟೇ ಹಾಕೋಬೇಕಂತೇನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನಿಲ್ಲಿ 1 ಕಪ್ಪಿನಷ್ಟು ಡ್ರೈ ಫ್ರೂಟ್ಸ್ ನ ಹಾಕ್ತಿದೀನಿ, 1 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಿದೀನಿ. ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ಮೇಲೆ ರೆಡಿ ಆಗಿರುವಂತ ಸ್ವೀಟ್ ಪೊಂಗಲ್ ಅಲ್ಲಿ ಹಾಕೊಂಡು ನೀಟಾಗಿ ಕಲಸ್ಕೊಂತಿದೀನಿ. ಲೋ ಫ್ಲೇಮ್ ಅಲ್ಲೇ ಇರ್ಲಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿ, 1-2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ಹಾಕಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಕರ್ಪೂರ, ಇದು ತಿನ್ನೋ ಕರ್ಪೂರ, ಅದನ್ನ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೋಬೇಕು. ಬಹಳ ಜನಕ್ಕೆ ಡೌಟ್ ಇರುತ್ತೆ ಕರ್ಪೂರ ಯಾಕೆ ಹಾಕ್ತಾರೆ ಅಂತ. ಹಾಕೋದ್ರಿಂದ ದೇವಸ್ಥಾನದಲ್ಲಿ ತಿನ್ನೋ ಪ್ರಸಾದ ತರನೇ ಫೀಲ್ ಬರುತ್ತೆ, ಅದಕ್ಕೋಸ್ಕರ ಹಾಕೋದು. ತುಂಬಾನೇ ಸಿಂಪಲ್ ಆಗಿರುವಂತ ಸ್ವೀಟ್ ಪೊಂಗಲ್ ರೆಡಿನೇ ಆಗೋಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ, ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.